ಅಮ್ಮ, ವೈಶಾಲಿ ಮೇಲೆ ನನಗೇನೂ ಕೋಪವಿಲ್ಲ, ದ್ವೇಷವಿಲ್ಲ. ಅವಳ ಬದುಕಿನಲ್ಲಿ ಅವಳು ಸುಖವಾಗಿದ್ದಾಳೆ. 20 ತೊಲದವರೆಗೆ ಚಿನ್ನ ಇದೆ. ತಿಂಗಳಿಗೆ 500 ರೂಪಾಯಿಗಳವರೆಗೆ ಹಣ ಖರ್ಚು ಮಾಡೋ ಆರ್ಥಿಕ ಸ್ವಾತಂತ್ರ್ಯವಿದೆ. ಬೇಕಾದ ಹಾಗೆ ಇದ್ದಾಳೆ. ಆದರೆ ಅತ್ತಿಗೆ ಹಗಲು ರಾತ್ರಿ ಮನೆ ಕೆಲಸದಲ್ಲಿ ಮುಳುಗಿ ಕೆದರಿದ ತಲೆ ಮಾಸಲು ಸೀರೆಯಲ್ಲಿ ಇಟ್ಟಿದ್ದಿ. ಒಂದು ತಲೆನೋವು ಬಂದರೂ ಗುಳಿಗೆ ತಂದುಕೊಡ್ತಿ ಅಂತ ಅಣ್ಣನ ಕೇಳೋ ಸ್ಥಿತಿಲಿ ಇದ್ದರು. ಅವರು ಓದಿಲ್ಲ ನಿಜ, ಆದರೆ ಹೊಲಿಗೆ ಕಸೂತಿಲಿ ಅವರಿಗೆ ಒಳ್ಳೆ ಕೈಚಳಕ ಇದೆ. ನನಗೆ ವೈಶಾಲಿಗೆ ಹರಿದ ಒಂದು ಲಂಗ 4 ದಳಿಗೆ ಹಾಕಲಿಕ್ಕೆ ಬರಲ್ಲ. ಆದರೆ ಅತ್ತಿಗೆ ಹೆಮ್ಮಿಂಗ್ ಕಾಸ್ಟ್ರೀಚಿಂದ ಹಿಡಿದು ಎಲ್ಲ ಚೆನ್ನಾಗಿ ಆ ಚಿತ್ರ ವಿಚಿತ್ರ ಫ್ಯಾಷನಿನ ಫ್ರಾಕ್ಗಳು ಹಾಗೂ ಸಲ್ವಾರ್ ಕಮೀಸ್, ಚೂಡಿದಾರ್ ಎಲ್ಲ ಎಷ್ಟು ಚೆನ್ನಾಗಿ ಹೊಲಿತಾರೆ. ಈಗ ತಿಂಗಳಿಗೆ 1800 ರೂಪಾಯಿ ಸಂಪಾದಿಸುವ ಅವಕಾಶ ಬಂದಿದೆ. ಅವರಿಗೆ ನಾವು ಅನುಕೂಲ ಮಾಡಿಕೊಡಬೇಕಲ್ವಾ ಎಂದಳು. ಲಲಿತಮ್ಮ ರೋಷದಿಂದ, ಅವಳು ಹಗಲು ರಾತ್ರಿ ಹಣ ಸಂಪಾದಿಸ್ತಾ ಕೂತರೆ ಅವಳ ಸಂಸಾರ ನೋಡೋರು ಯಾರು? ಹಗಲು ಅಡಿಗೆ ನಾನು ಮಾಡಲ್ಲ, ಅವಳ ಸಂಸಾರ. 2 ಹೊತ್ತಿನ ಅಡಿಗೆ ಅವಳು ಮಾಡಲಿ ಎಂದಳು. ವೈಜಯಂತಿ ಬೇಸರದಿಂದ, ಅವರ ಸಂಸಾರ ಅನ್ನೋ ಪದಕ್ಕೆ ಏನಮ್ಮ ಅರ್ಥ? ಈ ಮನೆಯಲ್ಲಿ ಇರೋ ನಾವೆಲ್ಲ ಒಂದೊಂದು ಕೆಲಸ ಹಂಚ್ಕೋಬೇಕು. ನೀನು ಬೆಳಗಿನ ಅಡುಗೆ ಬಿಡು, ನಾವು ಬೆಳಗಿನ ಅಡಿಗೆ ಮಾಡ್ತೀನಿ, ಅವರು ಸಂಜೆ ಅಡಿಗೆ ಮಾಡ್ತಾರೆ ಎಂದಳು. ಅವರಿಬ್ಬರ ಹುಚ್ಚಾಟ ನೋಡೋ ಶಾಮು, ಕೂಡಿಟ್ಟ ಆ ಹಣದಲ್ಲಿ ಇವಳ ಮದುವೆ ಆಗುತ್ತೆ, ನನ್ನ ತಲೆ ಮೇಲಿನ ಭಾರ ಹರಿಯುತ್ತೆ ಅಂದಿದ್ದೆ. ಮಿಷಿನ್ಗಳು ತೆಕ್ಕೋಸ್ತಾಳಂತೆ, ರಿಂಗ್ಸ್ ಮಾಡಿಸ್ತಾಳಂತೆ. ಈಗ ಹಣ ಚಿವಾಹನಿ ಮಾಡಿದರೆ ಹೇಗೋ ಎಂದರು. ಜಯ, ನಾನು ಲೋನ್ ತೆಗೆದು ಇನ್ನು 15,000 ತಂದು ಕೊಡ್ತೀನಿ. ನಿಮ್ಮತ್ತಿಗೆಗೆ 2 ಮಾಂಗಲ್ಯದ ಚೈನ್ ಮಾಡಿಸು. ವೈಶಾಲಿ ಕೊರಳಲಿದೆಯಲ್ಲ ಅಂಥದ್ದು. ಸಂಸಾರ ಹೂಡಿ 11 ವರ್ಷಗಳಾಯಿತು. ಅವಳಿಗಾಗಿ ಏನೂ ಮಾಡಿಸಿಲ್ಲ ಎಂದ. ಆದರೆ ಲೋನ್ ತೆಗೆದರೆ ಸಂಸಾರದ ಸುದ್ದಿಗೆ ತೊಂದರೆ ಆಗಬಹುದಣ್ಣ ಎಂದಳು. ಇಲ್ಲ, ನಿನಗೆ ತಿಂಗಳಿಗೆ 2,500 ರೂಪಾಯಿ ತಂದು ಕೊಡ್ತೀನಿ. ಈ ನಡುವೆ ನನಗೆ ಹೊರಗಿನ ಹವ್ಯಾಸಗಳಿಲ್ಲ ಎಂದ. ಅನಂತರ ತಾಯಿಯ ಕಡೆ ತಿರುಗಿ, ಅಮ್ಮ, ನೀನು 2 ಹೊತ್ತಿನ ಅಡಿಗೆ ಕಾಫಿ ತಿಂಡಿ ಮಾಡಬೇಕು. ಹಾಗಿದ್ರೆ ಈ ಮನೆಯಲ್ಲಿ ಊಟ ಮಾಡೋ ಹಕ್ಕಿದೆ ನಿಂಗೆ. ಅವಳು ಮಿಷನ್ ಮೇಲೆ ದುಡಿದು ರಾತ್ರಿ ಅಡುಗೆ ಏಕೆ ಮಾಡಬೇಕು? ನೀನು ಇಲ್ಲದ ಹಠ ಸಾಧಿಸಿದರೆ ಈ ಮನೇಲಿರಬೇಡ. 20,000 ಇಟ್ಟಿರೋ ಆ ಮಗಳ ಮನೆಗೆ ಹೋಗು ಎಂದ. ಲಲಿತಮ್ಮ ಕೋಪದಿಂದ, ನನಗೆ ಒಲೆ ಮುಂದೆ ಹೋದರೆ ತಲೆ ಧಿಮ್ ಅನ್ನುತ್ತೆ ಕಣೋ ಎಂದರು. ಶಾಮು ಕಟುವಾಗಿ, ಹಾಗಿದ್ದರೆ ಮಗಳ ಮನೆಗೆ ಹೋಗಿ ವಿಶ್ರಾಂತಿ ತಗೋ. ಇಲ್ಲಿ 2 ಹೊತ್ತಿನ ಅಡಿಗೆ ಮಾಡಿ ಹೊಂದಿಕೊಂಡು ಇರೋ ಹಾಗಿದ್ದರೆ ಇರೋ ಎಂದ. ಲಲಿತಮ್ಮ ಜಾಸ್ತಿ ವಾದಿಸಲು ಹೋಗಲಿಲ್ಲ. ವಸುಂಧರ ತನ್ನ ಜೊತೆಗೆ ಈ 11 ತಿಂಗಳಿಂದ ಮಾತು ಬಿಟ್ಟದ್ದು ಶಾಮುವಿಗೆ ತುಂಬ ಮುಜುಗರವಾಗಿತ್ತು. ಒಂದೇ ಮನೆಯಲ್ಲಿದ್ದು ಎಷ್ಟು ಅಪರಿಚಿತಳಾಗಿದ್ದಾಳೆ. ಸುಮಿತ್ರಳ ಪ್ರಕರಣ ಆದ ಮೇಲಂತೂ ಈ 6 ತಿಂಗಳಿಂದ ಹೊರಗಿನ ಹವ್ಯಾಸಗಳಿರಲಿಲ್ಲ. ಬೆಳಿಗ್ಗೆ ಆ ಗಿಡಗಳ ಆರೈಕೆ ಎಂದು ಹಿತ್ತಲಲ್ಲಿರುತ್ತಿರಲಿಲ್ಲ. ಬೆಳಿಗ್ಗೆ ಸಂಜೆ ಟ್ಯೂಷನ್, ಫಸ್ಟ್ PUC, ಸೆಕೆಂಡ್ PUC ಹಾಗೂ ಸಂಜೆ 2 ತಂಡ SSLC ವಿದ್ಯಾರ್ಥಿನಿಯರು. ಹೀಗೆ 10 ಗಂಟೆಗೆ ಆಫೀಸಿಗೆ ಹೋದರೆ 5:15 ಮನೆಯಲ್ಲಿರುತ್ತಿದ್ದ. ಅತ್ತಿಗೆ, ನಿಮ್ಮ ಬಿಗುವು ಸಾಕು, ಅಣ್ಣನ ಜೊತೆ ರಾಜಿ ಮಾಡಿಕೊಳ್ಳಿ ಎಂದಳು. ಆದರೆ ಹೆಚ್ಚು ಓದು ವಿದ್ಯೆ ಇಲ್ಲದ ವಸುಂಧರಳಿಗೆ ವೈಜಯಂತಿಗೆ ಇರುವ ಯಾವ ಬಗೆ ದೊಡ್ಡ ಗುಣಗಳಿರಲಿಲ್ಲ. ಶಾಮು 4-6 ಬಾರಿ ಮಾತಾಡಿಸಿಕೊಂಡು ಬಂದರೂ ಅವಳು ಮಾತಾಡಲಿಲ್ಲ. ಜಾನಕಿ ಕರಕುಶಲ ಕೇಂದ್ರದಲ್ಲಿ ಪರಿಚಿತನಾದ ಮೋಹನ ಎಂಥ ಸುಂದರ ತರುಣ. ಅವನಿಗೆ ತನ್ನ ಮೇಲೆ ಆಸಕ್ತಿ ಇದೆ. ತನ್ನ ಮಕ್ಕಳಿಗೆ 3-4 ಬಾರಿ ಚಾಕ್ಲೇಟ್ ಬಿಸ್ಕತ್ ತೆಗೆದುಕೊಟ್ಟಿದ್ದ. ಹೆಚ್ಚು ಹೊರಗಿನ ಪ್ರಪಂಚ ಕಾಣದ ಅವಳು ಸಹಜ ಪ್ರೀತಿ ವಿಶ್ವಾಸದ ಅವನ ಎಲ್ಲ ಮಾತುಕತೆಗಳನ್ನು ಪ್ರೇಮವೆಂದು ಭಾವಿಸಿದಳು. ನನ್ನ 2 ಮಕ್ಕಳ ಸಮೇತ ಆತನನ್ನು ಸ್ವೀಕರಿಸಿದರೆ ಎಂದು ಕನಸು ಕಾಣಲಾರಂಭಿಸಿದಳು. ಆದರೆ ಅವಳ ಕನಸು ಒಡೆದದ್ದು 15 ದಿನಗಳ ಹಿಂದೆ. ನನ್ನ ತಂಗಿ ಮದುವೆ ಗೊತ್ತಾಗಿದೆ ಎಂದು ಮದುವೆಯ ಊಟಕ್ಕೆ ಕರೆಯಲು ಬಂದಿದ್ದ. ಅವನ ಇನ್ನೊಬ್ಬ ತಂಗಿ ಅರಿಶಿನ ಕುಂಕುಮದ ಬಟ್ಟಲು ಹಿಡಿದು ತಂದಿದ್ದಳು. ಮನೆಯವರನ್ನೆಲ್ಲ ವಿಶ್ವಾಸದಿಂದ ಮಾತಾಡಿಸಿದ. ಶಾಮುವಿಗೆ ಒತ್ತಾಯಿಸಿ, ನೀವು ದಂಪತಿಗಳು ಬರಲೇಬೇಕು ಸರ್. ಅಕ್ಕಾವರು ಈಗ ನಮ್ಮ ಸಹೋದ್ಯೋಗಿ ಆಗಿದ್ದಾರಲ್ಲ, ಅಮ್ಮ ನೀವು ಬರಬೇಕು ಎಂದು ಲಲಿತಮ್ಮನಿಗೂ ಕರೆದ. ಅವನು ಅಕ್ಕಾವರು ಎಂದಾಗ ಅವಳಿಗೆ ಬೇಸರವಾಯಿತು. ಮದುವೆಗೆ ಶಾಮು, ಲಲಿತಮ್ಮ ಬರಲಿಲ್ಲ. ವೈಜಯಂತಿ ಹಾಗೂ ವಸುಂಧರ ಹೋಗಿದ್ದರು. ಇದಾದ 1 ವಾರದ ನಂತರ ಅವನು ಉದ್ಯೋಗಕ್ಕೆ ಬಂದಿದ್ದ. ತಂಗಿ ಮದುವೆ ಆಯಿತು, ನೀನು ವಿವಾಹವಾಗುವಂತ ಅಮ್ಮ ಒತ್ತಾಯಿಸ್ತಿದ್ದಾಳೆ. ಆದರೆ ನನಗೆ ಈಗಲೇ ಮದುವೆ ಇಷ್ಟವಿಲ್ಲ. ತಮ್ಮನಿಗೆ 22 ವರ್ಷ, ಕಾಲು ಸರಿಯಿಲ್ಲ, ಚೆನ್ನಾಗಿ ಓದಿಸಬೇಕು ಅಂತ ಪ್ರಯತ್ನಿಸಿದೆ. PUC 3-4 ಸಲ ಫೇಲ್ ಮಾಡಿಕೊಂಡ. ತಂಗಿಯೊಬ್ಬಳು ಚಿಕ್ಕಂದಿನಲ್ಲೇ ಅನಾರೋಗ್ಯದ ಸಲುವಾಗಿ ಶಾಲೆ ಬಿಟ್ಟಿದ್ದಳು. ಈಗ 18 ವರ್ಷ. ಈ ನಡುವೆ 3-4 ವರ್ಷದಿಂದ ಆರೋಗ್ಯವಾಗಿ ಚೆನ್ನಾಗಿದ್ದಾಳೆ. ಅವಳಿಗೆ ಏನಾದರೂ ಮಾಡಿ SLC ಕಟ್ಟಿಸಿ ವಿದ್ಯಾಭ್ಯಾಸದಲ್ಲಿ ತಯಾರಿ ಮಾಡಬೇಕು ಅಂತಿದ್ದೀನಿ. ಇಲ್ಲಿಗೆ ರಾಮಸ್ವಾಮಿ ಬರ್ತಾರಲ್ಲ, ಅವರಿಗೆ ಏನಾದರೂ ಮಾಡಿ ತಮ್ಮ ಮಗಳನ್ನು ಕೊಡಬೇಕು ಅಂತ ಆಸೆ. ಹುಡುಗಿ ಏನೋ ಚೆನ್ನಾಗಿದ್ದಾಳೆ, ಆದರೆ ನನಗೆ ಈ 1,000 ರೂಪಾಯಿ ಸಂಬಳ ಇಟ್ಕೊಂಡು ಈಗಲೇ ವಿವಾಹ ಆಗಲಿಕ್ಕೆ ಇಷ್ಟವಿಲ್ಲ. ಹಳ್ಳಿಲಿ ನಮ್ಮ ತಂದೆಯ ಆಸ್ತಿ ಪಾಸ್ತಿ ಕೊಂಚ ಬರಬೇಕಿದೆ. ಅದು ಬಂದರೆ ಬೇರೆ ಏನಾದರೂ ಬಿಸ್ನೆಸ್ ಮಾಡಬೇಕು. ಕಡೆ ಪಕ್ಷ ಇನ್ನೊಂದು 4 ವರ್ಷ ಕಾಯೋ ಹಾಗಿದ್ರೆ ನಿಮ್ಮ ಹುಡುಗಿನ ವಿವಾಹವಾಗ್ತೀನಿ ಅಂದೆ. ಆದರೆ ಈ ವರ್ಷದೊಳಗಾಗಿ ಮಗಳ ಮದುವೆ ಮಾಡಬೇಕು ಅಂತ ಅವರ ಹಠ ಎಂದು ತನ್ನ ವಿಷಯ ಹೇಳಿಕೊಂಡ. ವಸುಂಧರ ನಿರಾಶೆಯಿಂದ, ಮದುವೆ ಮನೆಯಲ್ಲಿ ನಿಮ್ಮ ಜೊತೆ ಇನ್ನೊಂದು ಹುಡುಗಿ ಭುಜ ಕಂಟಿಕೊಂಡೇ ತಿರುಗಾಡ್ತಿದ್ದಳಲ್ಲ ಎಂದಳು. ಅವನು ನಕ್ಕು, ಅವಳು ನಮ್ಮ ಸೋದರ ಮಾವನ ಮಗಳು, ಬರೀ SLC. ನನಗೆ ಸ್ವಲ್ಪ ಓದಿರೋ ಹುಡುಗಿ ಇಷ್ಟ ಇದೆ. ನಾನು ಪ್ರೈವೇಟಲ್ಲಿ ಈ ಸಲ ಧಾರವಾಡ ಯೂನಿವರ್ಸಿಟಿಲಿ BA ಕಟ್ಟಿದ್ದೀನಿ.
ಈ ಜಾನಕಿ ಕರಕುಶಲ ಕೇಂದ್ರದ ಒಬ್ಬ ಕೆಲಸಗಾರನಾಗಿ ವಿವಾಹ ಆಗಲ್ಲ. ಬದುಕಿನಲ್ಲಿ ಏನಾದರೂ ಸಾಧಿಸಬೇಕು. ಅವಳು ನಮ್ಮ ಸೋದರ ಮಾವನ ಮಗಳಿಗೆ. ಈಗ ನನ್ನ ವಯಸ್ಸೇ 28 ವರ್ಷ. ಅಲಂಕಾರದಲ್ಲಿ ಹುಡುಗಿ ಹಾಗೆ ಕಾಣ್ತಾಳೆ. ನಾನು ತಾಯಿ, ತಂಗಿ, ತಮ್ಮನ ಜವಾಬ್ದಾರಿ ಹೊತ್ತೋನು. ಅವಳು ಸ್ವಲ್ಪ ಸೆಲ್ಫಿಶ್ ಇದ್ದಾಳೆ. ರಾಮಸ್ವಾಮಿ ಮಗಳಾದರೆ ಇನ್ನೂ 23 ವರ್ಷ. ಸೆಕೆಂಡ್ PUC ಓದಿದ್ದಾಳೆ. ಟೀಚರ್ಸ್ ಟ್ರೈನಿಂಗ್ ಆಗಿದೆ. ಆದರೆ ಆ ಹುಡುಗಿನ ನನಗಾಗಿ 4 ವರ್ಷ ಕಾದು ಇಟ್ಟಿರ್ತಾರಾ, ಅದೇ ಚಿಂತೆ ಎಂದ. ಅವನು ಆತ್ಮೀಯವಾಗಿ ಮಾತಾಡಿಸಿದಾಗ ಹೆಚ್ಚು ಲೋಕಾನುಭವವಿಲ್ಲದ ತಾನು ವಿವಾಹದವರೆಗೆ ಯೋಚಿಸಿದನಲ್ಲ. 2 ಮಕ್ಕಳ ತಾಯಿ, 32 ವರ್ಷದ ತಾನು 28 ವರ್ಷದ ಈ ಹುಡುಗನೊಡನೆ ವಿವಾಹಕ್ಕೆ ಯೋಚಿಸಿದನೇ ಎನಿಸಿತು. ಮದುವೆಗೆ ಬಂದಾಗ ವೈಜಯಂತಿಯ ಜೊತೆಗೂ ಜಾಸ್ತಿ ಹರಟಿದ್ದ. ತನಗಿಂತ ಜಾಸ್ತಿ ಅವಳಿಗೆ ಉಪಚರಿಸಿದ್ದ. ಆಗ ತಾನು ಅಸೂಯೆಯಿಂದ ಇವನು ಹೆಂಗಸರ ಜೊತೆ ಜಾಸ್ತಿ ಮಾತುಕತೆ ಅನಿಸುತ್ತೆ. ಆ ಹಳದಿ ಸೀರೆ ಹುಡುಗಿ ಅಂತೂ ಅವನ ಹಿಂದೆ ಮುಂದೆ ಸುತ್ತಾಡ್ತಾ ಕುಲುಕ್ತಿದ್ದಾಳೆ ಎಂದಳು. ವೈಜಯಂತಿ ನಗುತ್ತಾ, ಮಾತಾಡಿದರೆ ತಪ್ಪೇನು ಅತ್ತಿಗೆ, ಸಹೋದ್ಯೋಗಿಗಳು ಅಂತ ಮಾತಾಡಬೇಕಾಗುತ್ತೆ. ಮದುವೆಯ ಮನೆಯಲ್ಲಿ ಹತ್ತಿರದ ನೆಂಟರಿಷ್ಟರು ಬಂದಿರ್ತಾರೆ. ಆ ಹುಡುಗಿ ಇವರ ಸೋದರ ಮಾವನ ಮಗಳು ಅಂತ ಪರಿಚಯ ಮಾಡಿಸಿದರಲ್ಲ. ಹೆಣ್ಣು ಗಂಡು ಆತ್ಮೀಯವಾಗಿ ಮಾತಾಡೋದು ಅಂತ ತಪ್ಪಲ್ಲ ಎಂದಳು. ಇದೆಲ್ಲ ಘಟನೆ ಆದ ಮೇಲೆ ಮನಸ್ಸಿನ ಮಬ್ಬು ಹರಿಯಿತು. ಈಗಂತೂ ಶಾಮುವಿನ ಹಣದಲ್ಲೇ ಚಿನ್ನದ ರಿಂಗ್ಸ್, ಮಾಂಗಲ್ಯ ಬಂದ ಮೇಲೆ ಹೊಲಿಗೆ ಮಿಷಿನ್, ಕಸೂತಿ ಮಿಷಿನ್ ಬಂದು ಹೊರಗಿನ ಹವ್ಯಾಸ ತಪ್ಪಿದ ಮೇಲೆ ಅವಳು ಗಂಡನೊಡನೆ ಆತ್ಮೀಯವಾಗಿರುತ್ತಿದ್ದಳು. ವರಾಂಡದಲ್ಲಿ ಮಿಷಿನ್ ಇಟ್ಟುಕೊಂಡು ಹೊಲಿಯುತ್ತಿದ್ದಳು. ಆದರೆ 8ಕ್ಕೆ ಮಿಷಿನ್ ಮೇಲೆ ಕೂಡುವ ಮೊದಲು ಸೊಗಸಾದ ಸೀರೆಯುಟ್ಟು ಬಣ್ಣವಾಗಿ ಅಲಂಕರಿಸಿಕೊಂಡು ಕೂಡುವಳು. ತೆಳುವಾಗಿ ತುಟಿಗೆ ಲಿಪ್ಸ್ಟಿಕ್ ಸವರುವುದು, ಹಣೆಯ ಮೇಲೆ ಮುಂಗುರುಳು ಕೆದರಿಕೊಳ್ಳುವುದು ಲಲಿತಮ್ಮನಿಗೆ ಮೈ ಉರಿಯುತ್ತಿತ್ತು. ಇದೆಲ್ಲ ಏನೋ ಶಾಮು, ವೈಶಾಲಿ, ಜಯ ಯಾರೂ ಹೀಗೆಲ್ಲ ಅಲಂಕಾರ ಮಾಡಿಕೊಳ್ಳೋದಿಲ್ಲ. 2 ಮಕ್ಕಳ ತಾಯಿ ಇದೇನು ಹೀಗಾಡ್ತಾಳೆ ಎಂದರೊಂದು ದಿನ. ಬಾಯಿ ಮುಚ್ಚಿಕೊಂಡು ಅಡಿಗೆ ಮಾಡಿ ಹಾಕೊಂಡು ಬಿದ್ದಿರಿ. ಜಾಸ್ತಿ ಮಾತಾಡಿದರೆ ಮನೆ ಬಿಟ್ಟು ಒದ್ದೋಡಿಸ್ತೀನಿ. ಮಗಳ ಮನೆಯಲ್ಲಿ 1 ತಿಂಗಳು ಇಟ್ಕೊಂಡು ಅನ್ನ ಹಾಕ್ತಾಳಾ? ಮೊದಲು ಇಲ್ಲಿಂದ ಇವರ ಸಂಪಾದನೆಯಲ್ಲಿ ಕದ್ದು ಮುಚ್ಚಿ ಸಾವಿರಾರು ರೂಪಾಯಿ ಅವರಿಗೆ ಸುರಿತಿದ್ರಿ. ಆಗೆಲ್ಲ 8 ದಿನವಾದರೂ ಇಟ್ಕೋತಿದ್ದಳು ಎಂದು ಅಬ್ಬರಿಸಿದಳು ವಸುಂಧರ. ಆ ದಿನ ವೈಜಯಂತಿ ಮನೆಯಲ್ಲಿರಲಿಲ್ಲ. ಮಗಳು ಮನೆಯಲ್ಲಿ ಇದ್ದಾಗ ಜಗಳ ತೆಗೆದರೆ ಅವಳು ಅತ್ತಿಗೆ ಪರ ವಾದಿಸುತ್ತಾಳೆ. ಅವಳಿಲ್ಲದಾಗ ಮಾತಾಡಿದರೆ ವಾಸಿ ಎಂದು ಆಕೆ ಆ ದಿನ ಮಗ ಸೊಸೆ ಊಟಕ್ಕೆ ಕೂತಾಗ ಮಾತು ತೆಗೆದಿದ್ದರು. ಈ 1 ವಾರದಿಂದ ಗಂಡ ಹೆಂಡತಿಗೆ ರಾಜಿಯಾಗಿತ್ತು. ಅತ್ತೆ ಹತ್ತಿರ ಮಲಿಕೊಳ್ಳಿ ಎಂದು ರಾತ್ರಿ ವೈಜಯಂತಿ ಹತ್ತಿರ ಮಕ್ಕಳನ್ನು ಕಳಿಸಿಬಿಡುತ್ತಿದ್ದಳು. ವೈಜಯಂತಿ ಕಣ್ಣು ಮಿಟುಕಿಸಿ, ಓಹೋ, ಏನು ಅಣ್ಣ ಅತ್ತಿಗೆದು ಸೆಕೆಂಡ್ ಹನಿಮೂನ್ ಪ್ರಾರಂಭ ಆಗಿದೆಯಾ ಎಂದು ಹಾಸ್ಯ ಮಾಡಿದಳು. ವಸುಂಧರ ತಗ್ಗಿಸಿ, ಎಲ್ಲಕ್ಕೂ ನೀನೇ ಕಾರಣಕರ್ತಳು ಎಂದಳು. ಶಾಮು ಈಗ ಹೆಂಡತಿಯ ದಾಸಾನುದಾಸನಾಗಿದ್ದ. ಮದುವೆಯಾದ ಹೊಸತರಲ್ಲಿ ಹೆಂಡತಿಯನ್ನು ಓಲೈಸುವಂತೆ ಓಲೈಸುತ್ತಿದ್ದ. ಆದರೆ ವಸುಂಧರ ಹೊಸದಾಗಿ ಬಂದ ಸೊಸೆಯಂತೆ ಅತ್ತೆಗೆ ತಗ್ಗಿ ಬಗ್ಗಿ ನಡೆಯಲು ಪ್ರಯತ್ನಿಸಲಿಲ್ಲ. ಹೇಗಿದ್ದರೂ ಗಂಡನ ಬಲವಿದೆ, ಅತ್ತೆಯನ್ನು ಮಟ್ಟ ಹಾಕಬೇಕು ಎಂದವಳ ಹಠ. ತಿಂಗಳಿಗೆ 2,000ದವರೆಗೆ ನಾನು ಸಂಪಾದಿಸ್ತೀನಿ. 2 ಹೊತ್ತು ಅಡಿಗೆ ಮಾಡಲಿಕ್ಕೆ ಏನು ರೋಗ ನಿಮಗೆ? ಇಲ್ಲದ ಆಟ ಕಟ್ಟಿದರೆ ಮಗಳ ಮನೆಗೆ ಓಡಿಸ್ತೀನಿ ಎಂದು ಬಾಯಿಗೆ ಬಂದಂತೆ ಬೈದಳು. ಇದುವರೆಗೂ 1 ವರ್ಷದಿಂದ ಬಾಯಿ ಬಿಚ್ಚಿರಲಿಲ್ಲ. ತಾವು ತಂಗಿ ಮನೆಯಿಂದ 1.5 ತಿಂಗಳಲ್ಲಿ ಸೋತು ಬಂದದನ್ನು ಮಗಳು ಹಂಗಿಸಿರಲಿಲ್ಲ. 1 ವರ್ಷದಿಂದ ಯಾರ ಜೊತೆ ಮಾತಾಡದೆ ಹೊಲಿಗೆ ಕಸೂತಿ ಮಾಡುತ್ತಾ ಕೂತಿರುತ್ತಿದ್ದ ವಸುಂಧರ ಈಗ 1 ವಾರದಿಂದ ಚಿಗುರಿದ್ದಳೆಂದು ಆಕೆಗೆ ತಿಳಿದಿರಲಿಲ್ಲ. ಲಲಿತಮ್ಮ ಅಳುತ್ತಾ, ಲೌಡಿ ಹೇಗೆ ಮಾತಾಡ್ತಾಳೆ ನೋಡೋ, ಏನು ರೋಗ ಅಂತಾಳೆ, ಅಡಿಗೆ ಮಾಡಿಕೊಂಡು ಬಿದ್ದಿರಿ ಅಂತಾಳೆ, ಹಿರಿಯರು ಕಿರಿಯರು ಅನ್ನೋದೇನು ಇಲ್ಲವಾ ಈ ಮನೆಯಲ್ಲಿ ಎಂದಾಕೆ ನುಡಿದಾಗ ಶಾಮು ಬೇಸರದಿಂದ, ನೀನು ಹಿರಿತನ ಏನು ಉಳಿಸಿಕೊಂಡಿದ್ದೀಯಮ್ಮ? ತಾಯಿ ಅಂತ 10 ವರ್ಷದಿಂದ ದುಡಿದಿದ್ದೆಲ್ಲ ತಂದು ಕೊಟ್ಟಾಗ ಮೋಸ ಮಾಡಿದೆ. ಪ್ರತಿ ವರ್ಷ ಆ ವೈಶಾಲಿಗೋಸ್ಕರ 2,000 5,000 ಲೋನ್ ಎತ್ತುತ್ತಿದ್ದೆ. ಮಗಳ ಮೈತುಂಬ ಚಿನ್ನ ಮಾಡಿಸಿದಿ, ಸೊಸೆನ ಹರಕಲು ಸೀರೆಲಿಟ್ಟಿದ್ದಿ ಎಂದ. ವಸುಂಧರ ಅಬ್ಬರಿಸುತ್ತಾ, ನೋಡಿ ಈಗ ಜಯಾಗೆ 2,500 ಕೊಡ್ತೀರಿ, 600 ರೂಪಾಯಿಗಳವರೆಗೆ ಉಳಿಸಿ ಮಕ್ಕಳ ಹೆಸರಲ್ಲಿ 300 ರೂಪಾಯಿಗಳ ರಿಕರಿಂಗ್ ಡಿಪಾಸಿಟ್ ಕಟ್ತಾಳೆ. ನೀರಿನ ಬಿಲ್ ಎಲ್ಲ ಸೇರಿಸಿ ಕರೆಂಟ್ ಇದ್ದು 150, ಕೆಲಸದೋಳದು 80, ತಿಂಡಿ ಮಾಡೋ ಆಕೆದು 120, ಎಲ್ಲ ತೂಗಿಸಿ 600 ರೂಪಾಯಿ ಉಳಿಯುತ್ತೆ. ಆಗ ಈಚೆಗೆ 3,000 ತಂದು ಕೊಡ್ತಾ ಇದ್ದೀರಿ. ಕೆಲಸ ತೋರಿಲ್ಲ, ತಿಂಡಿ ಮಾಡೋರಿಲ್ಲ, ಹಗಲು ರಾತ್ರಿ ಎಲ್ಲ ನನ್ನ ಕೈಲಿ ದುಡಿಸೋರು. ಈಗ ಅಂಗಡಿ ಸಾಮಾನಿನ ಜೊತೆ 1 ಹೇರ್ ಡೈ, 2 ಪಾಂಡ್ಸ್ ಪೌಡರ್, 1 ಲಕ್ಷ್ಮಿ ಕ್ರೀಮ್, 2 ಸಿಂಗಾರ ಬಿಂದಿ ತರಿಸ್ತಾಳೆ. ಇವರ ಕಾಲದಲ್ಲಿ ಒಲೆ ಮುಂದಿನ ಬೂದಿ ಮುಖಕ್ಕೆ ಹಾಕಿದರೆ ಅದೇ ಪೌಡರ್. ಎಲ್ಲ ದುಡ್ಡು ಚೀಟಿ ಕಟ್ಟಿ ಮಗಳಿಗೆ ಸುರಿಯೋರು. ಮತ್ತೆ 10 ವರ್ಷದಲ್ಲಿ ನೀವು ಆಫೀಸಿಂದ ಎತ್ತಿದ ಲೋನ್ಗಳೆಷ್ಟು? ಬಾಣಂತನಕ್ಕೆ 2 ಸಲ ಬಂದಳು. ಈಗ 10 ಸಾವಿರ, ಮನೆ ಕಾಂಪೌಂಡಿಗೆ ಅಂತ 10,000 ಲೋನ್. ಅದರಲ್ಲೂ 2-3 ಸಾವಿರ ಉಳಿಸಿ ಮಗಳಿಗೆ ತುಂಬಿದ್ದಾಳೆ. ಮಗಳು ಬಂದಾಗೆಲ್ಲ ಶೆಟ್ಟರ ಅಂಗಡಿಯಲ್ಲಿ 1,000 ರೂಪಾಯಿಗಳ ಬಟ್ಟೆ ಸಾಲ. ನಮ್ಮ ಸಂಸಾರವೇ ಎಕ್ಕ ಹುಟ್ಟಿ ಹೋಯಿತು. ಈಗ 1 ವರ್ಷದಿಂದ ಜಯಂತಿ ಸುಧಾರಣೆ ಮಾಡಿದ ಮೇಲೆ ನಮ್ಮ ಸಂಸಾರ ಹೀಗಿದೆ. ನನ್ನ ಕೊರಳಿಗೆ ಕಿವಿಗೆ ಚಿನ್ನ ಬಂತು. ಮನೆಯಲ್ಲಿ 2 ತರಹದ ಮಿಷಿನ್ ಬಂತು. ಇವರ ಕೈಲಿ ಆಡಳಿತ ಇದ್ದಿದ್ದರೆ ನನಗೆ 1 ಹೊಲಿಗೆ ಮಿಷಿನ್ ತಕ್ಕೊಡ್ತಿದ್ದರಾ ಎಂದು ಹಳೆ ಬಾಕಿ ಎಲ್ಲ ತೀರಿಸುವಂತೆ 10 ವರ್ಷದಿಂದ ಮನಸ್ಸಿನಲ್ಲಿದ್ದದ್ದೆಲ್ಲ ಕಕ್ಕಿದಳು. ಶಾಮು ಕಡೆಗೆ, ಅಮ್ಮ 2 ಹೊತ್ತು ಅಡಿಗೆ ಮಾಡಿಕೊಂಡು ಹೊಂದಿಕೊಂಡು ಇರೋ ಹಾಗಿದ್ರೆ ಇರು, ಇಲ್ಲ ಹೊರಟು ಬಿಡು ಎಂದ. ಮಗಳು ಎಷ್ಟು ಜಗಳಕ್ಕಾದರೂ ಆಕೆ ಹಾಗೆ ಇರುತ್ತಿದ್ದರು.
ಆದರೆ ಯಾವಾಗಲೂ ತಮಗೆ ತಗ್ಗಿ ನಡೆಯುತ್ತಿದ್ದ ಸೊಸೆ ರಾಕ್ಷಸಿಯಂತೆ ಅಬ್ಬರಿಸಿ 10 ವರ್ಷದ ಹುಳುಕು ಎತ್ತಿ ಹಾಕಿದ್ದು. ಮಗ ಅದಕ್ಕೆ ತಾಳ ಹಾಕಿ ಕೇವಲ ಅಡುಗೆಯವಳಂತೆ ಇರು ಎಂದಿದ್ದು ಆಕೆಯ ಸ್ವಾಭಿಮಾನಕ್ಕೆ ಪೆಟ್ಟು ಕೊಟ್ಟ ಹಾಗೆನಿಸಿತು. ಒಂದು ಸೂಟ್ಕೇಸ್ನಲ್ಲಿ ತಮ್ಮ ಸೀರೆ ಬಟ್ಟೆಗಳನ್ನು ತುಂಬಿಕೊಂಡು ಹೊರಟು ಬಿಟ್ಟರು. ವೈಜಯಂತಿ ಶಾಪಿಂಗ್ ಮುಗಿಸಿ ಬಂದವಳು ಎಲ್ಲ ಸಾಮಾನು ಕೆಳಗಿಡುತ್ತಾ, ಇದು ಅಮ್ಮನಿಗೆ ಡೀ ಪ್ರೋಟೀನ್, ಅಮ್ಮನಿಗೆ ಶುಗರ್ ಇದೆಯಲ್ಲ, ಸಪ್ಪೆ ಕಾಫಿ ಕುಡಿಯಲಿಕ್ಕಾಗಲ್ಲ, ಹಾಲಿಗೆ ಈ ಡೀ ಪ್ರೋಟೀನ್ ಹಾಕಿ ಕುಡಿದರೆ ತಲೆ ದಿಮ್ ಅನ್ನೋದು, ನಿಶಕ್ತಿ ಎಲ್ಲ ಪರಿಹಾರವಾಗುತ್ತೆ ಎಂದಳು. ಅಮ್ಮ ಕೋಪ ಮಾಡಿಕೊಂಡು ಹೊರಟು ಹೋದಳಮ್ಮ ಎಂದ ಶ್ಯಾಮು. ವೈಜಯಂತಿ ದಿಗ್ಭ್ರಾಂತಿಯಿಂದ, ಏಕೆ, ಎಲ್ಲ ರಾಜಿ ಆಗಿತ್ತಲ್ಲ, ಅತ್ತಿಗೆಗೆ ರಿಂಗ್ಸ್ ಮಾಡಿಸಿದ್ದು, ಮಾಂಗಲ್ಯದ ಚೈನ್ ಮಾಡಿಸಿದ್ದು, ಮಿಷಿನ್ಗಳು ತೆಕ್ಕೊಟ್ಟಿದ್ದಕ್ಕೆ ಆಕೆ ಕೋಪ ಮಾಡಿಕೊಂಡಿದ್ದಳು. ಈಗ 15 ದಿನದಿಂದ ರಾಜಿಯಾಗಿ ಚೆನ್ನಾಗಿದ್ದಳಲ್ಲ ಎಂದಳು. ಶ್ಯಾಮುಗೆ ಮಾತು ಮುಚ್ಚಿಟ್ಟು ಗೊತ್ತಿಲ್ಲ. ಅತ್ತೆ ಸೊಸೆಯ ಆದ ಜಗಳ ಮಕ್ಕಿ ವಿವರಿಸಿದ. ವೈಜಯಂತಿ ಖಿನ್ನಳಾಗಿ, ನೀವು ಈ ರೀತಿ ಅಡಿಗೆ ಮಾಡಿಕೊಂಡು ಬಿದ್ದಿರಿ, ಏನು ರೋಗ ನಿಮಗೆ, ಹೀಗೆಲ್ಲ ಮಾತಾಡಬಾರದಿತ್ತತ್ತಿಗೆ. ವಾದದಲ್ಲಿ ನ್ಯಾಯ ಎತ್ತಿ ತೋರಲು ವಿಷಯಗಳನ್ನು ನಾನು ಪ್ರತಿಪಾದಿಸ್ತೀನಿ, ಆದರೆ ಸ್ವಾಭಿಮಾನಕ್ಕೆ ಪೆಟ್ಟು ಕೊಡೋ ಇಂಥ ಮಾತುಗಳನ್ನಾಡಬಾರದಿತ್ತು ಎಂದಳು. ಅಯ್ಯೋ, ನನಗೂ ಸಾಕಾಗಿತ್ತು ಜಯ, ರಾತ್ರಿ ಅಡಿಗೆ ಅವರಿಗೆ ಹಚ್ಚಬೇಕು ಅಂತ ನನ್ನ ಹಠ. ಇರಲಿ ಬಿಡು, ಮಗಳ ಮನೆಯಲ್ಲಿ ಎಷ್ಟು ದಿನ ಇರ್ತಾರೆ, ನಿಮ್ಮಕ್ಕ ಮಹಾ ಜಿಪುಣಿ, 1 ತಿಂಗಳಲ್ಲಿ ಬರ್ತಾರೆ ಎಂದಳು. ಆದರೆ ವಸುಂಧರಳ ಭವಿಷ್ಯ ನಿಜವಾಗಲಿಲ್ಲ. ಲಲಿತಮ್ಮ ಮಗನ ಮನೆಗೆ ಬರಬಾರದೆಂದು ತೀರ್ಮಾನಿಸಿದರು. ವೈಶಾಲಿಯು ಹಚ್ಚಿಕೊಟ್ಟು ಮಗನ ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಬಿದ್ದಿರೋಂಥದ್ದೇನು ಬಿದ್ದಿರೋದು. 5 ಲಕ್ಷ ರೂಪಾಯಿಗಳ ಆ ಆಸ್ತಿಯಲ್ಲಿ ನಿನ್ನದು ಪಾಲಿದೆ, 2 ಲಕ್ಷದವರೆಗೆ ಪಾಲು ತಗೊಂಡು ಇಲ್ಲಿರು, ನಾವು ಗುಂಪು ಕೂಡಿ ಬಂದು ವಾದಿಸ್ತೀವಿ ಎಂದು ತಾಯಿಗೆ ಧೈರ್ಯ ಹೇಳಿದಳು. ಆ ಜಿಲ್ಲೆಯಲ್ಲೇ ಇದ್ದ ಡಾಕ್ಟರ್ ರಾಘವೇಂದ್ರ ರಾಯರು ಮೊದಲಿಂದ ಲಲಿತಮ್ಮನ ಪತಿಯ ಆಪ್ತ ಸ್ನೇಹಿತರು. ಆತನ ಮಗ, ವೈಶಾಲಿಯ ಮಾವ, ಗಂಡ ಅರುಂಧತಿ ಹಾಗೂ ಅವಳ ಪತಿ ಎಲ್ಲ ಒಂದು ದಿನ ಗುಂಪುಗೂಡಿ ಶ್ಯಾಮುವಿನ ಮನೆಗೆ ಬಂದರು. ಶ್ಯಾಮು ನೆಂಟರ ಗುಂಪು ನೋಡಿದರೆ ಹೆದರುತ್ತಿದ್ದ. ಆದರೆ ವೈಜಯಂತಿ ದಿಟ್ಟೆ. 1000 ಜನದ ಮುಂದೂ ಸಹ ತೊದಲದೆ ತಡವರಿಸದೆ ತನ್ನ ವಾದ ಮಂಡಿಸಬಲ್ಲಳು. ಹೆತ್ತ ತಾಯಿ ಬೇಕಾಗಿದೆ ಏನಯ್ಯ ನಿನಗೆ ಎಂದು ಅರುಂಧತಿ ಪತಿ ಅಬ್ಬರಿಸುತ್ತಾ ಮಾತಾಡಿದಾಗ ವೈಜಯಂತಿ ಅಣ್ಣನ ಪರ ವಹಿಸಿ, ನೀವು ಹೆತ್ತ ತಾಯಿಗೆ ಎಷ್ಟು ವರ್ಷ ಅನ್ನ ಹಾಕಿದ್ದೀರಿ ಚಿಕ್ಕಪ್ಪ, ನಮ್ಮ ಅಣ್ಣನ ಯೋಗ್ಯತೆ ಯಾರಿಗೂ ಬರಲ್ಲ. ಹೆತ್ತ ತಾಯಿಗೆ ವಿಧೇಯನಾಗಿದ್ದು ತಾನು ಸಂಪಾದಿಸಿ ತಂದದ್ದೆಲ್ಲ ಸುರಿದ. ಅಮ್ಮ ಸೊಸೆ ಮಗನ ಸಂಸಾರ ಹೀಗಿಟ್ಟು ಎಲ್ಲ ಮಗಳಿಗೆ ಸುರಿದಳು ಎಂದು ಲೆಕ್ಕಾಚಾರ ಒಪ್ಪಿಸಿದಳು. ಕಡೆಗೆ ರಾಘವೇಂದ್ರ ರಾಯರು ಮಾತಾಡಿ, ನೋಡಮ್ಮ, ಈಗ ಆಕೆ ಮಗಳ ಮನೆಯಲ್ಲಿರ್ತಾಳೆ, ಆಕೆ ಪಾಲಿನ ಆಸ್ತಿ ಆಕೆಗೆ ಕೊಟ್ಟು ಬಿಡಿ ಎಂದರು. ಒಟ್ಟು ಮನೆ 3 ಲಕ್ಷ ರೂಪಾಯಿ ಕೊಡಿ, ಶ್ಯಾಮುಗೆ 1 ಲಕ್ಷ ರೂಪಾಯಿ, 50,000 ವೈಶಾಲಿಗೆ ಹಾಗೂ 50,000 ವೈಜಯಂತಿಗೆ ಎಂದರು. ಆದರೆ ವೈಜಯಂತಿ ಈ ವಾದ ಒಪ್ಪಲಿಲ್ಲ. ಅವಳು ಸಕಾರಣವಾಗಿ ವಾದ ಮಂಡಿಸಿ, ನೋಡಿ, ಅಕ್ಕಪಕ್ಕ ಇರೋ ಸೈಟಿನ ಹಾಗೆ ಈ ಮನೆ ಸಹ ಒಂದು ಸೈಟಿನ ರೂಪದಲ್ಲಿತ್ತು. ಆ ಮುರುಕಲು ಮನೆ ಈಗಿನ ಮನೆ ಸ್ವರೂಪ ಪಡೆದಿದ್ದು ನಮ್ಮ ಅತ್ತಿಗೆಯ ಹಣದಿಂದ ಈಗಿನ ಲೆಕ್ಕಾಚಾರಕ್ಕೆ ಅಳೆದರೆ 2 ಲಕ್ಷದ ಮೌಲ್ಯ ಕೊಡಬಹುದು. ಹೀಗಾಗಿ ಆ ಮನೆ ಅಣ್ಣ ಅತ್ತಿಗೆಗೆ ಸೇರಿದ್ದು, ಅದರಲ್ಲಿ ಯಾರದೂ ಪಾಲಿಲ್ಲ. ಅಕ್ಕಪಕ್ಕದ ಸೈಟ್ಗಳನ್ನು ಮಾರಬಹುದು. 40x60 ಸೈಟ್ ಚಿಕ್ಕದು ನನ್ನ ಹೆಸರಿಗಿರಲಿ, 80x60 ಸೈಟ್ ಮಾರಿ ಅಮ್ಮನಿಗೆ ಹಣ ಕೊಡಿ. ಮನೆಯಲ್ಲಿದ್ದ 20 ತೊಲ ಬಂಗಾರ ಹಾಗೂ 1 ಲಕ್ಷ ರೂಪಾಯಿಗಳವರೆಗೆ ಈ ಹಿಂದೆಯೇ ಕಾಣಿಕೆ ಪಡೆದ ವೈಶಾಲಿಗೆ ಏನೂ ಹಕ್ಕಿಲ್ಲ ಎಂದು ಹಳೆ ಲೆಕ್ಕಾಚಾರ ತೆಗೆದು ಎಲ್ಲ ವಾದಿಸಿದಳು. ಡಾಕ್ಟರ್ ರಾಘವೇಂದ್ರ ರಾವ್ ಅವಳ ವಾದವೇ ಹಿಡಿದರು. ಆ ಊರಿನ ಶೆಟ್ಟರಿಗೆ 1 ಲಕ್ಷ ರೂಪಾಯಿಗಳಿಗೆ ಆ ಸೈಟ್ ಮಾರಿದರು. ಆ ಹಣದೊಂದಿಗೆ ಲಲಿತಮ್ಮ ಮಗಳ ಮನೆ ಸೇರಿದರು. ಇತ್ತ ಅಣ್ಣ ಅತ್ತಿಗೆಯೊಂದಿಗೆ ವೈಜಯಂತಿ ಉಳಿದಳು. ಬೆಳಗಿನ ಅಡಿಗೆ ವೈಜಯಂತಿಯದು, ಸಂಜೆಯ ಅಡಿಗೆ ವಸುಂಧರಳದು. ಟ್ಯೂಷನ್ ದಿನದಿನಕ್ಕೆ ಪ್ರಸಿದ್ಧಿ ಹೊಂದಿತ್ತು. ತಿಂಗಳಿಗೆ 3,000ಗಳವರೆಗೆ ಆದಾಯವಿತ್ತು. ಲಲಿತಮ್ಮ ಆ ಮನೆಯಿಂದ ಹೋಗಿ 10 ತಿಂಗಳಾಗಿದೆ ಎಂದು ಯಾರಿಗೂ ಅನ್ನಿಸಲೇ ಇಲ್ಲ. ಏಪ್ರಿಲ್ ಪರೀಕ್ಷೆಗಳಾದೊಡನೆ ವಿದ್ಯಾರ್ಥಿಗಳು ಕರಗಿದರು. 2 ತಿಂಗಳು ಆರಾಮ, ಜುಲೈಯಿಂದ ಮತ್ತೆ ಕಾಯಕ ಪ್ರಾರಂಭಿಸೋಣ ಎಂದಳು ವೈಜಯಂತಿ. ವಸುಂಧರ ಆ ದಿನ, ಜಯ, 3 ತೊಲದಲ್ಲಿ 1 ಎಳೆ ಬರೋ ಹಾಗೆ 6 ತೊಲದ್ದು 2 ಎಳೆ ಅವಲಕ್ಕಿ ಸರ ಹಾಗೂ 4 ತೊಲಕ್ಕೆ 4 ಮೆಣಸಿನ ಬಳೆ ಮಾಡಿಸಿಕೊಳ್ಳಬೇಕು ಅಂತಿದ್ದೀನಿ. ಬಳೆಗೇನೋ ನಾನು ದುಡಿದ ದುಡ್ಡಿದೆ, ಸರಕ್ಕೆ ನೀನೇ ಕೊಡಬೇಕು ಎಂದಳು. ಅತ್ತಿಗೆ ಧೋರಣೆ ವೈಜಯಂತಿಗೆ ಆಶ್ಚರ್ಯ ಆಯಿತು. ಹಿಂದಿನ ವರ್ಷ ಶ್ಯಾಮು ತಾನು ಕೊಳಿಸಿ ದುಡಿದ ದುಡ್ಡು ಅವಳಿಗೆ ಹೊಲಿಗೆ ಮಿಷಿನ್, ಕಸೂತಿ ಮಿಷಿನ್, ರಿಂಗ್ಸ್, 3 ತೊಲದ ಮಾಂಗಲ್ಯ ಸರ, ಬಿಲ್ವಾರ ಎಂದು ಖರ್ಚು ಮಾಡಿದಳು. ಆ ಪೈಕಿ 10,000ವಾದರೂ ತನ್ನ ಹೊಲಿಗೆ ದುಡ್ಡಿನಲ್ಲಿ ತಾನು ಪಾಲು ಎಂದು ಹಿಂದಿರುಗಿಸೋಳೇನು ಎಂದಿದ್ದರೆ ಇನ್ನು ತನ್ನನ್ನೇ 30,000 ಕೇಳುತ್ತಿದ್ದಾಳೆ. ನೀವೇ ನನಗೆ 10,000 ಕೊಡಬೇಕಾಗಿದೆ ಅತ್ತಿಗೆ. ಹೋದ ವರ್ಷ ನಾನು ನಿಮಗೆ ಖರ್ಚು ಮಾಡಿದ ಹಣದಲ್ಲಿ ನೀವು 10,000 ನನ್ನ ಪಾಲಿಂದ ಗುರುತಿಸಿ ಕೊಡಬೇಕು. ವಸುಂಧರಳ ಮುಖ ಸಣ್ಣಗಾಯಿತು. ನಮ್ಮಿಬ್ಬರ ನಡುವೆ ಭೇದ ಇದೆಯಾ ಜಯ ಎಂದಳು. ವೈಜಯಂತಿ ನಕ್ಕು, ಹಾಗಿದ್ದರೆ ನೀವು ದುಡಿದ ದುಡ್ಡು ಕೊಡಿ, ನಾನು ಸರ ಬಳೆ ಮಾಡಿಸ್ಕೋತೀನಿ ಎಂದಳು. ವಸುಂಧರ ಕೊಂಚ ತಬ್ಬಿಬಾದಾಗ, ಕಷ್ಟಪಟ್ಟು ಹಗಲು ರಾತ್ರಿ ಮಿಷಿನ್ ಮೇಲೆ ದುಡಿದ ದುಡ್ಡು ಕೊಡಲಿಕ್ಕೆ ಹಿಂಸೆ ಅಲ್ಲವಾ? ನನ್ನದು ಹಾಗೆ ಅತ್ತಿಗೆ, ಹಗಲು ರಾತ್ರಿ ಗಂಟಲು ಆರಿಸಿಕೊಂಡು ಪಾಠ ಮಾಡಿದ್ದು ಎಂದಳು. ವಸುಂಧರಳಿಗೆ ಅವಳ ಮೇಲೆ ಒಂದು ತರಹ ರೊಚ್ಚು ಹುಟ್ಟಿತು. ಹಿಂದೆ ವೈಜಯಂತಿ ಮಾಡಿದ ಒಂದೊಂದೇ ಸಹಾಯ ಮರೆತಳು. ಗಂಡ ಈಗ ತಾನು ಹೇಳಿದಂತೆ ಕುಣಿಯುತ್ತಿದ್ದ.
ರೀ, ನೀವು ಬೆಳಿಗ್ಗೆ ಸಂಜೆ ಟ್ಯೂಷನ್ ಹೇಳ್ತಾ ಕೂತ್ಕೋಬೇಡಿ. ಅವಳಿಗೆ ಈ ನಡುವೆ ತುಂಬ ಸ್ವಾರ್ಥ ಬಂದಿದೆ. ಅದರ ಬದಲು ನನಗೆ ಸಹಾಯ ಮಾಡಿ. ಉಕ್ಸ್ ಹಾಕೋದು, ಜಿಪ್ ಹಾಕೋದು, ಕಸೂತಿ ಮಿಷನ್ ಆಡಿಸೋದು ಮಾಡಿದರೆ ನನಗೆ ಟೈಮ್ ಉಳಿತಾಯ ಆಗುತ್ತೆ ಎಂದಳು. ಹೆಂಡತಿ ದಾಸನಾಗಿದ್ದ ಶ್ಯಾಮು ಈಗ ಹೆಂಡತಿ ಹೇಳಿದ ಕೆಲಸಗಳನ್ನು ಮಾಡತೊಡಗಿದ. ಬೆಳಿಗ್ಗೆ ಹೊತ್ತು ಮಕ್ಕಳನ್ನು ಶಾಲೆಗೆ ಬಿಟ್ಟು ಬರುವುದು, ಸಂಜೆ ಹೆಂಡತಿಗೆ ಅಡಿಗೆಗೆ ಸಹಾಯ, ಹೊಲಿಗೆಗೆ ಸಹಾಯ. ಈಗ ಬರೀ ಇಂಗ್ಲಿಷ್, ಹಿಸ್ಟ್ರಿ ಎಂದಾಗ ಸೈನ್ಸ್ ವಿಭಾಗದ ಹುಡುಗರೆಲ್ಲ ಬಿಟ್ಟರು. ತಿಂಗಳಿಗೆ 30 ರೂಪಾಯಿ ಕೊಟ್ಟು 20 ಹುಡುಗರು ಬರತೊಡಗಿದರು. ವೈಜಯಂತಿಯ ಬಳಿ ಮೋಹನ್ ತನ್ನ ತಂಗಿಯನ್ನು ತಂದು ಬಿಟ್ಟಿದ್ದ. ಏನಾದರೂ ಮಾಡಿ ತಂಗಿಗೆ SLC ಕಟ್ಟಿಸಬೇಕೆಂದು ಅವನ ಹಠ. ಇತ್ತೀಚೆಗೆ ವಸುಂಧರಳಿಗೆ ಅವನನ್ನು ಕಂಡರಾಗುತ್ತಿರಲಿಲ್ಲ. ಜಾನಕಿ ಕರಕುಶಲ ಕೇಂದ್ರಕ್ಕೆ ಹೋದಾಗ ಅವನು ಆತ್ಮೀಯನಾಗಿದ್ದ. ಆಗ ಗಂಡನ ಮೇಲೆ ಕೋಪವಿದ್ದ ಅವಳು ಅವನ ಮೇಲೆ ಏನೇನೋ ಕನಸು ಕಂಡಿದ್ದಳು. ಈ ನಡುವೆ ಗಂಡ ಶ್ಯಾಮು ತನ್ನ ದಾಸಾನುದಾಸನಾಗಿದ್ದಾನೆ. ಜೊತೆಗೆ ಮೋಹನ ತಂಗಿಯ ಪ್ರೋಗ್ರೆಸ್ ವಿಚಾರಿಸುತ್ತಾ ವೈಜಯಂತಿಯ ಜೊತೆ ಜಾಸ್ತಿ ಮಾತಾಡುತ್ತಿದ್ದ. ಅಕಸ್ಮಾತ್ ಅವನು ವೈಜಯಂತಿಯನ್ನು ವಿವಾಹವಾಗಲೊಪ್ಪಿದರೆ ತನ್ನ ಗಂಡ 10-20 ಸಾವಿರವಾದರೂ ಸಾಲ ಮಾಡಬೇಕಾಗುತ್ತದೇನೋ. ಅದೂ ಅಲ್ಲದೆ ಬೆಳಗಿನ ಅಡಿಗೆ, ಮನೆ ಕೆಲಸ ಎಲ್ಲ ನಿರ್ವಹಿಸುವ ಅವಳು ಹೊರಟು ಹೋದರೆ ತನ್ನ ಗತಿ ಏನು? ಈ ಚಿಂತೆಯಿಂದ ಬಳಲುತ್ತಿದ್ದಳು. ಒಮ್ಮೆ ರಾತ್ರಿ ಊಟಕ್ಕೆ ಕೂತಾಗ ಬುದ್ಧಿ ಹೇಳುವಂತೆ ಆ ಮೋಹನ ಬಂದರೆ ಒದ್ದೋಡಿಸಬೇಕೆನಿಸುತ್ತೆ. ತುಂಬ ಹುಡುಗಿರ ಹುಚ್ಚು. ಅಲ್ಲಿ ಜಾನಕಿ ಸೆಂಟರ್ನಲ್ಲಿ ಇದ್ದಾಗಲೂ ಎಲ್ಲ ಹೆಣ್ಮಕ್ಕಳ ಹತ್ತಿರ ಪಟ್ಟಾಂಗ ಹೊಡಿತಿದ್ದ ಎಂದಳು. ವೈಜಯಂತಿ ನಗುತ್ತಾ, ಸ್ವಲ್ಪ ನಮ್ಮ ಶ್ಯಾಮಣ್ಣನ ಹಾಗೆ ಎಂದಾಗ ತಂಗಿಯ ಮುಖ ನೋಡಿ ಶ್ಯಾಮು ಸಹ ನಕ್ಕ. ಏಕೋ ವಸುಂಧರಳಿಗೆ ಅವಮಾನವೆನಿಸಿತು. ಅನಂತರ ಬುದ್ಧಿ ಹೇಳುವಂತೆ, ಅವನು ಬಂದಾಗ ಕಾಫಿ ಕೊಡೋದು, ಗಂಟೆಗಟ್ಟಲೆ ಮಾತಾಡೋದು ಮಾಡಬೇಡ. ನೀನು ವಯಸ್ಸಿನ ಹುಡುಗಿ, ಹೆತ್ತ ತಾಯಿ ದೂರ ಇದ್ದಾರೆ. ಆದ್ದರಿಂದ ನಾನೇ ಹೇಳ್ತಿದ್ದೀನಿ ಎಂದಳು. ನಮ್ಮ ಜಯಂಗೆ ಯಾರೂ ಬುದ್ಧಿ ಹೇಳಬೇಕಾಗಿಲ್ಲ. 10 ಸಂಸಾರಕ್ಕೆ ಅವಳೇ ಬುದ್ಧಿ ಹೇಳಿ ನೆಟ್ಟಗೆ ಮಾಡ್ತಾಳೆ. ಮೋಹನ್ ಬಡವನಾದರೂ ವರ್ಚಸ್ವಿ ಹುಡುಗ. ಅವಳು ಇಷ್ಟಪಟ್ಟರೆ ವಿವಾಹ ಮಾಡ್ತೀನಿ, ಬೇಕಿದ್ದರೆ 20,000 ರೂಪಾಯಿ ಸಾಲ ಮಾಡ್ತೀನಿ ಎಂದ. ಈಗ ಅವರ ಮನೆ ಇರೋ ಸ್ಥಿತಿ ನೋಡಿದರೆ ನನಗೆ ವಿವಾಹವಾಗಲಿಕ್ಕೆ ಇಷ್ಟವಿಲ್ಲಣ್ಣ. ಆತನ ತಂಗಿಯದು ಪ್ರಾಬ್ಲಮ್ ಇದೆ. ವಿವಾಹ ಆದ ಹುಡುಗಿಯರು ಇನ್ನೂ 10,000 ಬೇಕು ಅಂತ ಅವರ ಅತ್ತೆ ಮನೆಯಿಂದ ಕಳಿಸಿದ್ದಾರಂತೆ. ಈ ಹುಡುಗಿ ಇನ್ನೊಬ್ಬಳು SSLC ಪಾಸ್ ಆದರೆ ಟೀಚರ್ಸ್ ಟ್ರೈನಿಂಗ್ಗೆ ಸೇರಿಸ್ತಾನಂತೆ. ತಮ್ಮ ನೋಡಿದರೆ ಕುಂಟ ಇದ್ದಾನೆ. ಅವನಿಗೊಂದು ಜೀವನೋಪಾಯ ಮಾಡಿಸಿ ಕೊಡಬೇಕು ಅಂತ ಆತ ಒದ್ದಾಡ್ತಾ ಇದ್ದಾನೆ. ಅವನಿಗೂ ಈಗ ಮದುವೆ ಮೂಡಿಲ್ಲ. ತಂಗಿ ಪ್ರೋಗ್ರೆಸ್ ವಿಚಾರಿಸಲಿಕ್ಕೆ ಆಗಾಗ ಬರ್ತಾನೆ. ಮನೆಗೆ ಬಂದವರಿಗೆ ಗೌರವಕ್ಕೆ ಒಂದು ಕಾಫಿ ಮಾಡಿ ಕೊಡ್ತೀನಿ ಎಂದಳು. ಕಾಫಿ ಕೊಟ್ಟರೇನೂ ಪರವಾಗಿಲ್ಲ ಎಂದು 2 ಬಾರಿ ತಡವರಿಸುತ್ತಾ ಏನೋ ಹೇಳ ಹೊರಟು ವಸುಂಧರ ಸುಮ್ಮನಾದಳು. ಕನ್ನಡಿ ಹಿಡಿದಂತೆ ಅವಳ ಮನಸ್ಸು ನಿಚ್ಚಳವಾಗಿ ವೈಜಯಂತಿಗೆ ಅರ್ಥವಾಯಿತು. ತಮ್ಮಿಬ್ಬರಲ್ಲಿ ಎಲ್ಲಿ ಆತ್ಮೀಯತೆ ಬೆಳೆದು ಅದು ವಿವಾಹಕ್ಕೆ ತಿರುಗುವುದು ಎಂದು ಅವಳಿಗೆ ಹೆದರಿಕೆ ಆಗಿದೆ. ವೈಜಯಂತಿ ಅತ್ತಿಗೆಯ ಸಣ್ಣತನಕ್ಕೆ ಆಶ್ಚರ್ಯಪಟ್ಟಳು. ಈ ಅತ್ತಿಗೆಯ ಬಾಳು ಸುಮಧುರವಾಗಲೆಂದಲ್ಲವೇ ತಾನು ತಾಯಿಯ ಕೂಡ ವಿರಸ ಕಟ್ಟಿಕೊಂಡು ಈ ಎಲ್ಲ ಹಳೆಯ ಪದ್ಧತಿ ತಿದ್ದುಪಡಿ ಮಾಡಿದ್ದು, ಅಣ್ಣನಿಗೆ ಮನೆ ಉಳಿಸಿಕೊಟ್ಟದ್ದು, ಒದಗಿ ಬಂದ ವರ ನಿರಾಕರಿಸಿ ಮದುವೆ ಬೇಡ ಎಂದಿದ್ದು, ಅತ್ತಿಗೆಗೆ ಚಿನ್ನಾಭರಣ ಮಾಡಿಸಿಕೊಟ್ಟು 2 ಮಿಷನ್ ತೆಗೆದುಕೊಟ್ಟು ಮೊದಲ ಬಾರಿ ತಾನು ಅಣ್ಣ ಒಟ್ಟಾಗಿ ದುಡಿದಿದ್ದೆಲ್ಲ ಸಮರ್ಪಿಸಿದಾಗ ತಾಯಿ ನನ್ನ ಈ ಅತಿ ಒಳ್ಳೆತನಕ್ಕೆ ರೋಸಿ ಮನೆ ಬಿಟ್ಟಳು. ಇವತ್ತು ತಾಯಿ ಅಕ್ಕ ಒಂದಾಗಿ ತನ್ನನ್ನು ಬದ್ಧ ದ್ವೇಷ ಮಾಡುತ್ತಿದ್ದಾರೆ. 1 ಲಕ್ಷ ರೂಪಾಯಿಗಳೊಡನೆ ಬಂದ ತಾಯಿಯನ್ನು ವೈಶಾಲಿ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾಳೆ. ತಾಯಿ ಮಾಡುತ್ತಿದ್ದ ದುಂದು ವೆಚ್ಚ ತಪ್ಪಿಸಿ, ಅಕ್ಕನಿಗೆ ಹಣ ಕದ್ದು ಕೊಡುತ್ತಿದ್ದುದು ತಪ್ಪಿಸಿ, ತಿಂಗಳಿಗೆ ಈಗ 600 ರೂಪಾಯಿ ಉಳಿತಾಯ ಮಾಡಿ ಮಕ್ಕಳ ಹೆಸರಲ್ಲಿ 300 ರೂಪಾಯಿ ರಿಕರಿಂಗ್ ಡೆಪಾಸಿಟ್ ಕಟ್ಟುತ್ತಾ ಇದ್ದೆ. ಆದರೆ ಅತ್ತಿಗೆಗೆ ಕೃತಜ್ಞತೆ ಎಂಬುದಿಲ್ಲವೇ? ಅದಕ್ಕೆ ಅಮ್ಮ ಇವಳನ್ನು ಅಡಗಿಸಿ ಇಟ್ಟಿದ್ದಾಳೆ. ಒಮ್ಮೆ ಹೇಗಿದ್ದವಳು ಇಂದು ಹೇಗೆ ಏರಿದ್ದಾಳೆ. ವೈಜಯಂತಿ ಅವಳನ್ನು ಹೆಚ್ಚು ಓಲೈಸಲು ಹೋಗುತ್ತಿರಲಿಲ್ಲ. ಆದರೆ ವಸುಂಧರಳಿಗೆ ತಾನೇ ಯಜಮಾನಿ ಎಂಬ ಹಮ್ಮು ಈ ನಡುವೆ ಜಾಸ್ತಿ ಆಗುತ್ತಿತ್ತು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.